ಚಿತ್ರದುರ್ಗ ಸಂಸ್ಥಾನದ ಪತನದ ನಂತರ ಆದ ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಳ್ಳುವ ಈ ಸರಣಿಯನ್ನ ಒಂದು ಕಥೆಯಿಂದ ಆರಂಭ ಮಾಡೋಣ. ಅವತ್ತು 25 ಜನವರಿ 1779. ಅದಾಗ್ಲೇ ಮದಕರಿ ನಾಯಕರ ಬಂಧನವಾಗಿ 3 ದಿನಗಳಾಗಿತ್ತು. ಕೋಟೆಯ ತುತ್ತ ತುದಿಯಲ್ಲಿ 100 ವರ್ಷಗಳ ಕಾಲ ಹಾರಾಡುತ್ತಿದ್ದ ದುರ್ಗದ ಹನುಮದ್ ಗರುಡ ಧ್ವಜದ ಜಾಗದಲ್ಲಿ ಹೈದರಾಲಿಯ ಶ್ರೀರಂಗಪಟ್ಟಣದ ಧ್ವಜ ಹಾರಾಡುತ್ತಿತ್ತು. ದುರ್ಗದ ಮೂಲೆ ಮೂಲೆಯಲ್ಲಿ ನೀರವ ಮೌನ ಆವರಿಸಿಯಾಗಿತ್ತು. ಯಾವ ದೇವಾಲಯಗಳಲ್ಲೂ ಪೂಜೆ ಪುನಸ್ಕಾರಗಳಿರಲಿಲ್ಲ. ಮದಕರಿ ನಾಯಕರ ಬಂಧನದ ನಂತರ ದುರ್ಗದ ಖಜಾನೆಗಳನ್ನ, ದೇವಾಲಯಗಳನ್ನ ಹಾಗೆ ಕಣಜಗಳನ್ನ ಹೈದರಾಲಿಯ ಸೈನಿಕರು ಸತತ 3 ದಿನಗಳ ಕಾಲ ಲೂಟಿ ಮಾಡಿ ಆಗಿರುತ್ತೆ. ದುರ್ಗಕ್ಕಾಗಿ ವೀರಾವೇಶದಿಂದ ಹೋರಾಡಿದ ವೀರ ಸೈನಿಕರು ತಮ್ಮ ಕಣ್ಣ ಮುಂದೆ ಶತ್ರುಗಳ ಅಟ್ಟಹಾಸವನ್ನು ನೋಡಿಯೂ ಕೂಡ ಸುಮ್ಮನಿರಬೇಕಾದ ಅಸಹಾಯಕ ಪರಿಸ್ಥಿತಿ. ಅವತ್ತಿನ ಸಂಜೆ ಕೋಟೆಯ ಬತೇರಿಯಲ್ಲಿ ಕಾವಲಿಗಿದ್ದ ಲಿಂಗಪ್ಪಣ್ಣ ಇದನ್ನೆಲ್ಲ ನೋಡ್ತಾ ತನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ದೇವರನ್ನ ಬೈತಾ ನಿಂತಿರ್ತಾನೆ. ಲಿಂಗಪ್ಪಣ್ಣ ಸುಮಾರು 35 ವರ್ಷಗಳಿಂದ ದುರ್ಗದ ಸೈನ್ಯದಲ್ಲಿದ್ದ ಒಬ್ಬ ಹಿರಿಯ ವೀರ ಸೈನಿಕನಾಗಿರ್ತಾನೆ. ಬತೇರಿಯಲ್ಲಿ ಮೌನವಾಗಿ ನಿಂತಿದ್ದ ಲಿಂಗಪ್ಪಣ್ಣನ ಬಳಿ ಓಡಿ ಬಂದ ಯುವ ಸೈನಿಕ ಭೀಮಣ್ಣ ಗಾಬರಿಯಿಂದ, ಲಿಂಗಪ್ಪಣ್ಣ, ಹೈದರಾಲಿಯ ಸುಬೇದಾರರು ಆದೇಶವನ್ನು ಹೊರಡಿಸಿದ್ದಾರೆ. ನಮ್ಮೂರಿನ ಎಲ್ಲಾ ಯುವ ಸೈನಿಕರನ್ನ ಶ್ರೀರಂಗಪಟ್ಟಣಕ್ಕೆ ಕಳಿಸ್ತಾರಂತೆ. ಇದಕ್ಕೆ ವಿರೋಧ ಮಾಡಿದವ್ರಿಗೆ ಮರಣದಂಡನೆ ಅಂತಿದ್ದಾರೆ. ನಾವು ಹುಟ್ಟಿ ಬೆಳೆದಿರೋ ದುರ್ಗವನ್ನ ಬಿಟ್ಟು, ನಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಗುಲಾಮ ಸೈನಿಕರಾಗಿ ಶ್ರೀರಂಗಪಟ್ಟಣಕ್ಕೆ ಹೋಗಲೇಬೇಕಾ? ನಮ್ಮ ನಾಯಕರು ಬಂದೇ ಬರ್ತಾರೆ, ನಮ್ಮನ್ನ ಈ ಗುಲಾಮಗಿರಿಯಿಂದ ಮುಕ್ತ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಲಿಂಗಪ್ಪಣ್ಣ, ಭೀಮಣ್ಣ, ನಾಯಕರು ಬರೋದಿಲ್ಲ. ನಾಯಕರನ್ನ ಕುತಂತ್ರವಾಗಿ ಸೆರೆಹಿಡಿದಿರೋ ಹೈದರಾಲಿ ನಾಯಕರನ್ನ ಶ್ರೀರಂಗಪಟ್ಟಣಕ್ಕೆ ಕರೆದುಕೊಂಡು ಹೋಗೋಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾನೆ. ನಮ್ಮ ಖಜಾನೆಗಳನ್ನ ಹುಡುಕಿ ಲೂಟಿ ಮಾಡ್ತಾ ಇದ್ದಾರೆ. ನಮ್ಮ ದುರ್ಗದ ಹೆಸರನ್ನ ಫಾರೂಕ್ ಯಾಬ್ ಹಿಸಾರ್ ಅಂತ ಬದಲಾಯಿಸಿದ್ದಾರೆ. ದುರ್ಗದ ಸಂಸ್ಥಾನಕ್ಕೆ ದುಸ್ಥಿತಿ ಬಂದಿರುವಾಗ ನಾನು ನೀನು ಯಾವ ಲೆಕ್ಕ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮತ್ತಷ್ಟು ಕುಗ್ಗಿದ ಭೀಮಣ್ಣ ಲಿಂಗಪ್ಪಣ್ಣನಿಗೆ, ಲಿಂಗಪ್ಪಣ್ಣ, ನಮ್ಮ ನಾಯಕರು ಸದಾ ತಮ್ಮ ಪ್ರಜೆಗಳಿಗೆ ಒಳ್ಳೆಯದನ್ನೇ ಮಾಡಿದ್ದಾರೆ. ಜನರ ಪಾಲಿಗೆ ಅವರು ದೇವರಂತಿದ್ದವರು, ಅವರಿಗೆ ದೇವರು ಯಾಕೆ ಹೀಗೆ ಮಾಡ್ದ ಅಂತ ಕೇಳ್ತಾನೆ. ಆಗ ಲಿಂಗಪ್ಪಣ್ಣ, ಎಲ್ಲಾ ಸಂಪಿಗೆ ಸಿದ್ದೇಶ್ವರನ ಲೀಲೆ ಕಣಪ್ಪ. ನಮ್ಮ ನಾಯಕರು ಮತ್ತೆ ದುರ್ಗಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ದುರ್ಗದ ಪ್ರತಿ ಕಲ್ಲು ಕೂಡ ನಮ್ಮ ನಾಯಕರ ಪೌರುಷದ ಕತೆಗಳನ್ನ ಸಾವಿರಾರು ವರ್ಷಗಳಾದ್ರೂ ಹೇಳುತ್ತಾ ನಮ್ಮ ನಾಯಕರು ಎಲ್ಲೂ ಹೋಗಿಲ್ಲ, ನಮ್ಮ ನಾಯಕರು ದುರ್ಗದಲ್ಲೇ ಅಜರಾಮರ ಅಂತ ಸಾರಿ ಹೇಳ್ತಾವೆ ಅಂತ ಹೇಳ್ತಾನೆ. ಭೀಮಣ್ಣನಿಗೆ ಬೇರೆ ದಾರಿ ಇಲ್ಲದೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಲೇಬೇಕಾಯ್ತು. ವಯಸ್ಸಾದ ಲಿಂಗಪ್ಪಣ್ಣ ಊಟ ನೀರು ಬಿಟ್ಟು ದುರ್ಗದಲ್ಲೇ ತನ್ನ ಪ್ರಾಣವನ್ನ ಬಿಡ್ತಾನೆ. ಚಿತ್ರದುರ್ಗದ ಸಂಸ್ಥಾನದ ಪತನದ ನಂತರ ಅದೆಷ್ಟೋ ಜನರ ಬದುಕು ಕೂಡ ಪತನವಾಯಿತು.